ಇಸ್ ರಾಂಗ್ ವಿತ್ ಯು? ಇಲ್ಲಿ ಎಲ್ಲರೂ ಮದ್ವೆ ಬೇಡ ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ರೆ ನೀನ್ ಅವಳೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ. ನೋಡ್ ಕನಿಕಾ, ನಾನು ಅವತ್ತಿಂದನೂ ಹೇಳ್ತಾ ಇದೀನಿ, ನೀವೆಲ್ಲ ಒಂದು ಇಮ್ಯಾಜಿನೇಷನ್ ಬದುಕ್ತಾ ಇದೀರಾ ಅಂತ. ಪೂಜಾ ಫ್ಯಾಮಿಲಿ ನೀವು ಅನ್ಕೊಂಡಂಗಿಲ್ಲ, ಅದನ್ನ ಮೈಂಡ್ ಇಂದ ತೆಗೆದುಹಾಕಿ. ಕಿಶನ್, ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಯಾವ ಕಟ್ಟುಕತೆನೂ ಹೇಳ್ತಾ ಇಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅಣ್ಣ, ಅದು ಹಾಗಲ್ಲ, ವಿಷಯ ಬೇರೆನೇ ಇದೆ. ಏನ್ ಬೇರೆ ಇದೆ? ನಾವಿಷ್ಟು ಜನ ಹೇಳ್ತಾ ಇದೀವಿ, ನಿನ್ಗೆ ಅರ್ಥ ಆಗ್ತಿಲ್ವಾ? ಅಷ್ಟಕ್ಕೂ ಜೀವನದ ಬಗ್ಗೆ ಏನ್ ಗೊತ್ತು ನಿನ್ಗೆ? ಎಷ್ಟು ಜೀವನ ನೋಡಿದ್ವಿ? ನಮ್ಮ ಕಣ್ಣು ಮುಂದೆನೆ ಒಂದು ಉದಾಹರಣೆ ಇದೆ, ಆದಿ ಅಣ್ಣದ್ದು. ಆಗೇನೋ ಹಠ ಹಿಡ್ದಿದ್ದ, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ. ನಾನು ಬೇಡ ಅಂತ ಎಷ್ಟು ಕೇಳ್ಕೊಂಡೆ ಗೊತ್ತಾ? ಆದ್ರೆ ನನ್ ಮಾತೇ ಕೇಳಿಲ್ಲ. ಅಣ್ಣನು ತುಂಬಾ ಕೇಳ್ಕೊಂಡೆ, ಅಣ್ಣ ಯಾಕೋ ಇದು ಸರಿ ಬರ್ತಿಲ್ಲ, ಆ ಹುಡುಗಿ ಬೇಡ ಅಂತ. ಅಣ್ಣ ಇದನ್ನೆಲ್ಲ ಕಿವಿಗೆ ಹಾಕೊಳ್ಳೇ ಇಲ್ಲ. ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತಲ್ಲ. ಅದೇ ಇದನ್ನೆಲ್ಲ ನಾನು ಅವ್ನಿಗೆ ಹೇಳಿದ್ದೀನತ್ತೆ, ನನ್ನ ಲೈಫಲ್ಲಿ ಆಗಿರೋದು ಇವನ್ ಲೈಫಲ್ಲಿ ಆಗ್ಬಾರ್ದು ಅಂತ. ಬಟ್ ಇವ್ನು ನನ್ನ ಮಾತೇ ಕೇಳ್ತಾ ಇಲ್ಲ. ನಿನ್ ಜೀವನದಲ್ಲಿ ಮೋಸ ಆಯ್ತು ಅಂತ ನನ್ನ ಜೀವನದಲ್ಲೂ ಅದೇ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ಹೌದಲ್ವಾ? ಕಿಶನ್ ಹೇಳ್ತಿರೋದು ಸರಿಯಾಗೇ ಇದೆ. ಪೂಜಾನು ಹಾಗೆ ಇರ್ತಾಳಂತ ನಾವ್ ಯಾಕೆ ಅನ್ಕೋಬೇಕು? ಅನ್ಕೊಳ್ಳೋದಲ್ಲ, ಅದಿರೋದೇ ಹಾಗೆ. ಡ್ಯಾಡ್ ಏನೋ ಡಿಸಿಷನ್ ತಗೊಂಡಿದ್ದಾರೆ, ಅದ್ರ ಅಗೇನ್ಸ್ಟ್ ಹೋಗ್ಬಾರ್ದು ಅಂತ ನೀನು ಸಪೋರ್ಟ್ ಮಾಡ್ತಿದ್ಯಾ ಅಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಭಾಗ್ಯ ನಿಮ್ ಮುಂದೆ ನಾಟಕ ಮಾಡಿದಾಳೆ ಸಿಸ್. ಪ್ಲೀಸ್ ಇದನ್ನೆಲ್ಲ ನಂಬೇಡ ಅಂತ ನಾನು ನಿನ್ಗೆ ಆವತ್ತಿಂದ ಹೇಳ್ತಿದ್ದೀನಿ. ಕನಿಕಾ ಪ್ಲೀಸ್ ಸ್ಟಾಪ್ ಇಟ್. ಪ್ಲೀಸ್ ಇದನ್ನೆಲ್ಲ ನಂಬೇಡ ಅಂತ ನಾನು ನಿನ್ಗೆ ಆವತ್ತಿಂದ ಹೇಳ್ತಿದ್ದೀನಿ. ಕನಿಕಾ ಪ್ಲೀಸ್ ಸ್ಟಾಪ್ ಇಟ್. ಆ ಮನೇಲಿ ಯಾರು ನಾಟಕ ಮಾಡ್ತಿಲ್ಲ, ಎಲ್ಲ ಜೆನ್ಯೂನ್ ಆಗಿ ಇದ್ದಾರೆ. ನೋಡು, ನೀನ್ ಈ ತರ ಎಲ್ಲ ಹೇಳಿ ಎಲ್ಲರ ಮೈಂಡ್ ನ ಸ್ಪಾಯ್ಲ್ ಮಾಡ್ತಿದ್ಯಾ. ಕಿಶನ್, ಸ್ವಲ್ಪ ಸುಮ್ಮನಿರ್ತೀಯಾ? ಕನಿಕಾ ಹೇಳಿಲ್ಲ ಅಂದ್ರೆ ನಮ್ಗೆ ಆ ಮನೆಯವ್ರ ನಾಟಕ ಗೊತ್ತಾಗ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ಯಾ? ನಾವೇನ್ ನಿನ್ ತರ ಪ್ರೀತಿಲ್ ಬಿದ್ದು ಕುರುಡಾಗಿಲ್ಲ, ನಿನ್ ತರ ಎಲ್ಲದನ್ನು ನಂಬೋದಕ್ಕೆ. ನೋಡು, ನಮ್ಮ ಮನೆಯಲ್ಲಿ ಒಬ್ಬ ಜೀವನ ಹಾಳಾಗಿ ಅದರಿಂದ ಹೊರಗಡೆ ಬರೋದಕ್ಕೆ ಒದ್ದಾಡಿದ್ದು ಸಾಕು. ಮತ್ತೆ ಇನ್ನೊಬ್ಬರ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಅದಕ್ಕೆ ಈ ಮನೆಯವ್ರನ್ನೆಲ್ಲ ನನ್ ಮಾಡ್ಲಿಕ್ಕೆ ಹಾಕಿದ್ದಾರೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಅಪ್ಪನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆದಿ, ಆ ಜವಾಬ್ದಾರಿ ನನಗೆ ಕೊಡು, ನಾನು ನೋಡ್ಕೊಡ್ತೀನಿ. ಬಟ್ ಡ್ಯಾಡ್ ಆಟ ನಿಮಗೆ ಗೊತ್ತಲ್ವಾ ಅತ್ತೆ? ಗೊತ್ತು, ಅಣ್ಣನ್ಗೆ ಹಠ ಇರ್ಬೋದು, ಆದ್ರೆ ಅವನ್ ತಂಗಿಯಾಗಿ ನನ್ಗೆ ಎಷ್ಟು ಹಠ ಇರ್ಬೇಕು ನೋಡ್ತಾ ಇರ. ಅವನ್ನ ಹೇಗ್ ಕನ್ವಿನ್ಸ್ ಮಾಡ್ತೀನಿ ಅಂತ. ಈ ಮದ್ವೆನ ಅವನೇ ನಿಲ್ಲಿಸ್ಬೇಕು, ಹಾಗೆ ಮಾಡ್ತೀನಿ.